ಕಾವೇರಿ ನೀರಿನ ಜೊತೆ ಡರ್ಟಿ ವಾಟರ್ ಮಿಕ್ಸ್ ಆಗ್ತಾ ಇತ್ತು. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಈಗ ಪರಿಹಾರ ಕೂಡ ಸಿಕ್ಕಿದೆ. ಪಬ್ಲಿಕ್ ಟಿವಿಗೆ ಧನ್ಯವಾದವನ್ನು ತಿಳಿಸಿದ್ದಾರೆ ಸ್ಥಳೀಯರು. ಪಬ್ಲಿಕ್ ಟಿವಿ ಸುದ್ದಿ ಪ್ರಸಾರವಾದ ಕೂಡಲೇ ನಮ್ಮ ಸಮಸ್ಯೆ ಬಗೆಹರಿದಿದೆ, ಜಲಮಂಡಳಿಯವರು ಬಂದು ಸಮಸ್ಯೆಯನ್ನು ಬಗೆಹರಿಸಿದ್ದಾರೆ, ಧನ್ಯವಾದ ಪಬ್ಲಿಕ್ ಟಿವಿ ಅಂತ ಸಾರ್ವಜನಿಕರು ತಿಳಿಸಿದ್ದಾರೆ. ಕಾವೇರಿ ನೀರಿನ ಜೊತೆ ಡರ್ಟಿ ವಾಟರ್ ಮಿಕ್ಸ್ ಆಗಿದ್ದು ಈಗಾಗಲೇ ಸ್ಥಳೀಯರು ಪಬ್ಲಿಕ್ ಟಿವಿಗೆ ಧನ್ಯವಾದ ತಿಳಿಸಿದ್ದಾರೆ. ನಮ್ಮ ಸಹಾಯಕ್ಕೆ ಬಂದ್ರಿ, ಧನ್ಯವಾದ ಅಂತ. ಸೊ ಅವರು ಕೂಡ ಖುಷಿಯಾಗಿದ್ದಾರೆ. ಇವಾಗ ನಿನ್ನೆಯಿಂದ ಬಂದ್ಬಿಟ್ಟು ಮಾಡ್ತಾನೆ ಇದ್ದಾರೆ, ಅವರು ಇವರು ಬರ್ತಾ ಇದ್ದಾರೆ. ಇದೆಲ್ಲ ಬಂದ್ಬಿಟ್ಟು ಪಬ್ಲಿಕ್ ಟಿವಿ ಅವರಿಂದ, ಅದಕ್ಕೆ ಥ್ಯಾಂಕ್ಸ್ ಫಾರ್ ಪಬ್ಲಿಕ್ ಟಿವಿ. ನಿನ್ನೆಯಿಂದ ಬಂದ್ಬಿಟ್ಟು ಮಾಡ್ತಾನೆ ಇದ್ದಾರೆ, ಅವರು ಇವರು ಬರ್ತಾ ಇದ್ದಾರೆ. ಇದೆಲ್ಲ ಬಂದ್ಬಿಟ್ಟು ಪಬ್ಲಿಕ್ ಟಿವಿ ಅವರಿಂದ, ಅದಕ್ಕೆ ಥ್ಯಾಂಕ್ಸ್ ಫಾರ್ ಪಬ್ಲಿಕ್ ಟಿವಿ. ನಮ್ಮ ಸಂಸ್ಥೆ ಹೇಳಿದ್ಕೆ ಇವಾಗೆಲ್ಲ ರೆಡಿ ಮಾಡವ್ರೆ. ಪಬ್ಲಿಕ್ ಟಿವಿ ಅವ್ರಿಗೆ ನಮಸ್ಕಾರ, ಧನ್ಯವಾದಗಳು. ಬಂದು ಮಾಡಿಕೊಟ್ಟವ್ರು ಸರ್. ನಮಗೆ ನೀರು ಬಂದರೆ ಚೆನ್ನಾಗಿ ಪರವಾಗಿಲ್ಲ. ಹಾಂ, ನಾವು ಕೇಳ್ಕೊಂಡದೇ ಅಷ್ಟೇ. ನಮ್ಮ ಸಂಸ್ಥೆ ಹೇಳಿದೆ. ಸೊ ಸಮಸ್ಯೆಯ ಮೂಲ ಪತ್ತೆ ಹಚ್ಚುವಂತೆ ಈಗ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟ ಬೆನ್ನಲ್ಲೇ, ಅಂದರೆ ಜಲಮಂಡಳಿ ಅಧ್ಯಕ್ಷ ಡಾಕ್ಟರ್ ವಿ ರಾಮಪ್ರಸಾದ್ ಮನೋಹರ್ ಸೂಚನೆ ಕೊಟ್ಟ ಬೆನ್ನಲ್ಲೇ ಅತ್ಯಾಧುನಿಕ ರೋಬೋಟಿಕ್ ತಂತ್ರಜ್ಞಾನದ ಮೂಲಕ ಕಾಮಗಾರಿಯನ್ನು ಮಾಡಿದ್ದಾರೆ. ಪೈಪ್ಲೈನ್ ಒಡೆದು ರೋಬೋಟ್ ಕಳಿಸುವ ಮೂಲಕ ಪರಿಶೀಲನೆ ಮಾಡಿದ್ದಾರೆ. ರೋಬೋಟಿಕ್ ಕ್ಯಾಮ್ರಾ ಆ ಜಾಗವನ್ನು ಕೂಡ ಪತ್ತೆ ಹಚ್ಚಿದ್ದಾರೆ, ಪತ್ತೆ ಹಚ್ಚಿ ರಿಪೇರಿ ಮಾಡಿಕೊಟ್ಟಿದ್ದಾರೆ. ಈಗ ಸದ್ಯಕ್ಕೆ ಶುದ್ಧ ಕುಡಿಯುವ ಕಾವೇರಿ ನೀರು ಆ ಭಾಗದ ಜನರಿಗೆ ಈಗ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಇದು ಬೆಂಗಳೂರಿನ ರಾಯ್ಪುರ ವಾರ್ಡ್ನ VS ಗಾರ್ಡನ್ನಲ್ಲಿ ಈ ರೀತಿ ಆಗ್ತಾ ಇತ್ತು. ಹಾಗಾಗಿ ಇವಾಗ ಸದ್ಯಕ್ಕೆ ಅವರಿಗೆ ಶುದ್ಧ ಕುಡಿಯುವ ನೀರು ಸಿಗ್ತಾ ಇದೆ. ಜನ ಕೂಡ ಖುಷಿಯಾಗಿದ್ದಾರೆ. ಸಹಜವಾಗಿಯೇ ಇಷ್ಟು ಬೇಗ ಅಧಿಕಾರಿಗಳು ಬಂದು ನಮ್ಮ ಸಮಸ್ಯೆಗೆ ಸ್ಪಂದಿಸಿದ್ದಾರೆ, ಧನ್ಯವಾದ ಪಬ್ಲಿಕ್ ಟಿವಿ ಅಂತಂದ್ಬಿಟ್ಟು ಸಾರ್ವಜನಿಕರೆಲ್ಲರೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ಬಟ್ ಕಳೆದ ಸುಮಾರು ದಿವಸದಿಂದ ಭಾರಿ ಕಷ್ಟಪಡ್ತಾ ಇದ್ದರು ಈ ಭಾಗದ ಜನ.